ನಮಸ್ಕಾರ ಸ್ನೇಹಿತರೆ. ಇವತ್ತು ನಮಗೆ ಒಂದು ಗೊಂಬೆ ಸಿಕ್ಕಿದೆ. ಆ ಗೊಂಬೆದೇನೆ ಇಡೀ ಬೆಂಗಳೂರು ಮತ್ತು ವಿಧಾನಸೌಧ, ಹೈಕೋರ್ಟು ಎಲ್ಲನೂ ಆ ಗೊಂಬೆದೇನೆ. ಆ ಗೊಂಬೆನೇ ಓನರು. ಈ ಕರ್ನಾಟಕ, ಭಾರತ ದೇಶ ಈ ಗೊಂಬೆದೇನೆ. ಆದರೆ ಈ ಗೊಂಬೆ ನಾವು ಹೇಳ್ದಂಗೆ ಕೇಳಬೇಕು, ಕೇಳುತ್ತೆ. ಗೊಂಬೆ ಡ್ಯಾನ್ಸ್ ಮಾಡು, ಡ್ಯಾನ್ಸ್ ಮಾಡುತ್ತೆ. ಗೊಂಬೆ ಕುತ್ಕೊಳ್ಳುತ್ತೆ. ಗೊಂಬೆ ಎದ್ದೋಳುತ್ತೆ. ನಾವೇನೇನು ಹೇಳ್ತೀವೋ ಅದೆಲ್ಲ ಮಾಡುತ್ತೆ ಗೊಂಬೆ. ಸೊ ಅದೇ ಥರನೇ ಇವತ್ತು ನಾವೇ ಓಟ್ ಹಾಕ್ಕೊಂಡು, ನಾವೇ ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿರೋ ಕಾರ್ಮಿಕರು ಅವ್ರು ಹೇಳ್ದಂಗೆ ನಾವು ಕುತ್ಕೋ ಅಂದರೆ ಕುತ್ಕೋತಾ ಇದ್ದೀವಿ, ಎದ್ದೋಳು ಅಂದರೆ ಎದ್ದೊಳ್ತಾ ಇದ್ದೀವಿ, ಡ್ಯಾನ್ಸ್ ಮಾಡು ಅಂದರೆ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಗೆ ಏನೇ ಬೇಕಾದ್ರೂ ಹೋರಾಟ ಮಾಡಿನೇ ಪಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಈ ವ್ಯವಸ್ಥೆಗೆ ಕಾರಣ ಯಾರು? ಕ್ವಶನ್ ಮಾರ್ಕ್. ನಿಮಗೆ ಬಿಡ್ತೀನಿ. ಎಲೆಕ್ಷನ್ ಟೈಮಲ್ಲಿ ಯಾಕೆ ಈ ವಿಚಾರಗಳೆಲ್ಲ ನಿಜವಾದ ಹೋರಾಟದ ಯೋಚನೆಗಳು ನಾವು ಮಾಡೋದಿಲ್ಲ? ನಿಮಗೆ ಬಿಡ್ತೀನಿ. ಯಾಕೆ ನಾವು ಇವತ್ತೂ ಬ್ರಿಟಿಷ್ನವ್ರ ಕಾಲದಲ್ಲಿ ಹೋರಾಟ ಮಾಡಬೇಕಿತ್ತು, ಇವತ್ತು ನಮ್ಮದು ವೋಟಿನ್ ಪವರ್ ಇದ್ರೂ ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ? ಇದು ನಿಮಗೆ ಬಿಡ್ತೀನಿ. ಇದು ಕುತ್ರ ಲಾಸ್ಟಲ್ಲಿ ಒಂದೇ ಹೇಳ್ತೀನಿ. ಒಂದು ಪಕ್ಷ ಇದೆ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಬಟ್ ಇದಕ್ಕೆಲ್ಲನೂ ಉತ್ತರ ಏನು ನೋಡಿ. ಗೊಂಬೆ ಇವತ್ತು ಹೇಳ್ತಾ ಇದೆ, ವಿಧಾನಸೌಧನೂ ನಂದೆ, ಹೈಕೋರ್ಟು ನಂದೆ, ಬೆಂಗಳೂರಲ್ಲಿ ರೋಡ್ ಆಗಬೇಕಾಗಿರೋದನ್ನು ನಾನೇ ನಿರ್ಧಾರ ಮಾಡ್ತೀನಿ ಅಂತ ಗೊಂಬೆ ಹೇಳ್ತಾ ಇದೆ. ಆದರೆ ಗೊಂಬೆ ಥರ ನಾವು ಆಡ್ತಾ ಇದ್ದೀವಿ. ಗೊಂಬೆ ಹೇಳ್ತಾನೆ ಇಲ್ಲ. ನಾವು ಗೊಂಬೆಗಳಾಗಿದ್ದೀವಿ. ನಿಮ್ಗೆ ಅರ್ಥ ಆಯ್ತೋ ಇಲ್ವೋ? ಬಟ್ ಕ್ಲಿಯರಾಗಿ ಅರ್ಥ ಮಾಡಿಸ್ತೀನಿ. ನಾವು ಇವತ್ತು ಟ್ಯಾಕ್ಸು ಕಟ್ಟಿರುವಂಥ ಜನಗಳೇನೆ ನಮ್ಮ ಟ್ಯಾಕ್ಸ್ ಲೆಕ್ಕ ನಾವು ಕೇಳ್ತಾ ಇಲ್ಲ. ನೋಡಿ ಇಲ್ಲಿ, ಹೌದು, ಇದ್ರದ್ದೆಲ್ಲದೂ ಖಜಾನೆ ಕೀ ನಾವು ಯಾರ ಕೈಗೋ ಕೊಟ್ಬಿಟ್ಟು ನಮ್ಗೆ ಏನು ಬೇಕೋ ಅದನ್ನು ನಾವು ಹೋರಾಟಗಳು ಮಾಡಿ ಪಡೆಯುವಂಥ ಪರಿಸ್ಥಿತಿ ಯಾರು ಮಾಡ್ಕೊಂಡಿರೋದು? ಮತ್ತೆ ನಾವೇ ಜನಗಳೇ ಮಾಡ್ಕೊಂಡಿರೋದು. ಇನ್ಮೇಲೆ ಮತ್ತೆ ಇದನ್ನೆಲ್ಲ ನಮ್ಮ ಕೈಲಿ ವಾಪಸ್ ಪಡೆಯೋದಕ್ಕೆ ಅಧಿಕಾರ, ಉತ್ತರ ವಿಚಾರವಂತಿಕೆ. ನಾವು ವಿಚಾರವಂತರಾಗಬೇಕು. ನಾವೆಲ್ಲರೂ ವಿಚಾರವಂತರಾಗಿದ್ದೀವಿ. ನೀವು ವಿಚಾರವಂತರ ಆಗಿ ಅಂತಲೇ ಈ ವಿಡಿಯೋ ಇವತ್ತು ನಾವು ಇದೇ ವಿಧಾನಸೌಧ ಪಕ್ಕದಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇದು ಹೈಕೋರ್ಟ್ ಆವರಣ, ಕಬ್ಬನ್ ಪಾರ್ಕ್ ಪಕ್ಕದಲ್ಲೇ. ಸೊ ಹಾಗಾಗಿ ಇವತ್ತು ನಿಮಗೆ ಇನ್ನೂ ಅತಿ ಹೆಚ್ಚಿನ ಮಾಹಿತಿಗೆ ಪ್ರಜಾಕೀಯ ಅಂತ ಒಂದು ಪಕ್ಷ ಇದೆ. ಆ ಪಕ್ಷದಲ್ಲಿ ಪ್ರಜೆಗಳಾದಂಥ ಹೈಕಮಾಂಡ್, ಕರ್ನಾಟಕದ ಜನಗಳೇ ಅದರಲ್ಲಿ ಹೈಕಮಾಂಡ್. ಆದರೆ ಬೇರೆ ಪಕ್ಷದಲ್ಲಿ ಎಲ್ಲೋ ಯಾರೋ ಹೈಕಮಾಂಡ್ ಇರ್ತಾರೆ. ಆದರೆ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ನೀವೇ ಹೈಕಮಾಂಡ್. ಪ್ರಜಾಕೀಯ ಪ್ರಜ್ಞಾವಂತರು. ಏನಕ್ಕೆ ಅಂತಂದರೆ ನಾವು ಪ್ರಜ್ಞಾವಂತರಾಗಿ ವಿಚಾರವಂತರಾಗ್ಬಿಟ್ರೆ ಅಧಿಕಾರ, ಓಟ್ ಹಾಕಿದ ತಕ್ಷಣ ಅಧಿಕಾರ ನಮ್ಮ ಕೈಲಿ ಬರುತ್ತೆ. ಬರೀ ಓಟಿನ ದಿವಸ ಅಷ್ಟೇ ಅಲ್ಲ, ನಮ್ಮ ಕೈಲಿ ಅಧಿಕಾರ 5 ವರ್ಷನೂ ನಮ್ಮ ಕೈಲೇ ಅಧಿಕಾರ ಇರುತ್ತೆ. ಈ ಥರದ್ದೊಂದು ವಿಚಾರವಂತಿಕೆ ಇದೆ. ಇದರಲ್ಲಿ SOP ಇದೆ, ರೈಟ್ ಟು ರೀಕಾಲ್ ಇದೆ. ಮತ್ತು ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀವಿ, ಏನಪ್ಪ ಅಂತಂದರೆ ಆಯ್ಕೆ ಜನಗಳದೇ ನಿರ್ಧಾರ, ಚುನಾವಣೆ ಜನಗಳದೇ ನಿರ್ಧಾರ, ತಿದ್ದುಪಡಿ ಅಂದರೆ ಏನಾನ ಕರೆಕ್ಷನ್ ನಮ್ಮದೇ ನಿರ್ಧಾರ, ತಿರಸ್ಕಾರ, ರೈಟ್ ಟು ರೀಕಾಲ್, ಈ MLA ಕೆಲಸ ಮಾಡ್ತಾಯಿಲ್ಲ ಅಂತ ಇಳಿಸೋ ಜವಾಬ್ದಾರಿನೂ ನಮ್ಮ ಕೈಲೇ ಇರುತ್ತೆ. ಪುರಸ್ಕಾರ, ಈ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡ್ತಾನೆ, ಈ ವ್ಯಕ್ತಿನೇ ಇನ್ನೂ ಪ್ರಮೋಷನ್ ಕೊಡೋಣ, ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾನೆ, ನಾವು ಹೇಳ್ದಂಗೆ ಕೆಲಸ ಮಾಡ್ತಾವನೆ ಅನ್ನೋದನ್ನು ಪುರಸ್ಕಾರ. ನೋಡಿ ಇಲ್ಲಿ ಬೆರಳು ಅಂದರೆ ನಮ್ಮದೇ ನಿರ್ಧಾರ, ನಿಮ್ಮದೇ ನಿರ್ಧಾರ ಅನ್ನೋ ಒಂದು ಇದೆ. ನೋಡಿ ಇಲ್ಲಿ ನಿಮ್ಮ ತೆರಿಗೆ ಹಣದ ಲೆಕ್ಕ ಕೇಳಿ. ಇದು ಮೇನ್ ಉದ್ದೇಶ ಉತ್ತಮ ಪ್ರಜಾಕೀಯ ಪಕ್ಷದ್ದು. ನಿಮ್ಮ ತೆರಿಗೆ ಹಣದ ಲೆಕ್ಕ ಕೇಳಂಗಿದ್ರೆ, ಜವಾಬ್ದಾರಿ ತಗೊಂಡು ನೀವು ಪ್ರಶ್ನೆ ಮಾಡಂಗಿದ್ರೆ, ಜವಾಬ್ದಾರಿ ತಗೊಂಡು ನೀವು ಕೆಲಸ ಮಾಡಿಸ್ಕೊಂಡಂಗಿದ್ರೆ ಮಾತ್ರ ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ವೋಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಇವತ್ತು ಯಾರ ಕೈಲೂ ಅಧಿಕಾರ ಕೊಟ್ಬಿಟ್ಟು ಸ್ಟೂಡೆಂಟ್ಗಳು ಹೋರಾಟ ಮಾಡ್ತಾ ಇದ್ದಾರೆ, ನಮ್ಗಿಂತ ಒಂದು ವ್ಯವಸ್ಥೆ ಬೇಕು ಅಂತ. ರೈತರು ಹೋರಾಟ ಮಾಡ್ತಾ ಇದ್ದಾರೆ, ನಮ್ಗಿಂತ ವ್ಯವಸ್ಥೆ ಬೇಕು ಅಂತ. BMTC ಡ್ರೈವರು, ಕಂಡಕ್ಟರ್ಗಳು ಹೋರಾಟ ಮಾಡ್ತಾ ಇದ್ದಾರೆ, ನಮಗೆ ಸ್ಯಾಲ್ರಿ ಬೇಕು ಅಂತ. ಅದೇ ನಮ್ಮ ಜನಪ್ರತಿನಿಧಿಗಳು ಅವ್ರಿಗೆ ಸಂಬಳ ಡಬಲ್ ಮಾಡ್ಕೊಂಡ್ಬಿಟ್ರು. ಯಾರು ಹೋರಾಟನೇ ಮಾಡಲಿಲ್ಲ ಅವರು. ನಾವೇ ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿರೋ ಕಾರ್ಮಿಕರು. ಸೊ ಇಷ್ಟು ಹೇಳ್ತೀನಿ. ಆಮೇಲೆ ಅದೇ ಥರ ಒಳ್ಳೆ ಆಸ್ಪತ್ರೆ ಬೇಕು ಅಂತ ಬಡವರು ಹೋರಾಟ ಮಾಡ್ತಾ ಇದ್ದಾರೆ. ಒಳ್ಳೆ ಸ್ಕೂಲ್ ಬೇಕು ಅಂತ, ಒಳ್ಳೆ ಗೌರ್ಮೆಂಟ್ ಸ್ಕೂಲ್ಗಳು ಸರಿಯಾಗಿಲ್ಲ ಅಂತೇಳಿ ಜನ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ಯಾರ ವಿರುದ್ಧ?
ನಾವೇ ಓಟ್ ಹಾಕಿ ಕೆಲಸಕ್ಕೆ ಇಟ್ಕೊಂಡಿರೋ ಕಾರ್ಮಿಕರ ವಿರುದ್ಧ ಎಷ್ಟು ದಿನ ಇದು ನನಗೆ ಏನು ಅನಿಸುತ್ತೆ ಅಂತಂದರೆ, ಸ್ವತಂತ್ರ ಬ್ರಿಟಿಷ್ನವರು, ಬಿಳಿ ಬ್ರಿಟಿಷ್ನವರು ಕರಿ ಬ್ರಿಟಿಷ್ನವ್ರಿಗೆ ಹಸ್ತಾಂತರ ಮಾಡಿ ಹೋಗಿದ್ದಾರೆ ವಿನಃ ಇವತ್ತೂ ಗುಲಾಮೀಕರಣದಿಂದನೇ ಪ್ರಜಾಪ್ರಭುತ್ವ ಅನ್ನೋ ಹೆಸರಲ್ಲಿ ನಡೀತಾ ಇದೆ. ಬಿಟ್ಟರೆ ನಿಜವಾಗ್ಲೂ ನಮ್ಗೆ ಯಾರಿಗೂ ಸ್ವಾತಂತ್ರ್ಯ ಬಂದಿಲ್ಲ. ನಾವೆಲ್ಲರೂ ಇನ್ಮೇಲಾದರೂ ಸ್ವತಂತ್ರ ಆಗಬೇಕು. ಸೊ ಹಾಗಾಗಿ ನಾವೆಲ್ಲರೂ ಎಚ್ಚೆತ್ಕೊಳ್ಳೋಣ, ನಮ್ಮ ಕೈಲಿ ಅಧಿಕಾರ ಬರೋ ಥರ ನಾವು ಮಾಡ್ಕೊಳ್ಳೋಣ. ಇದು ನಾವೆಲ್ಲರೂ ಮೊದಲನೇ ಕೆಲಸ. ಎಲೆಕ್ಷನ್ ಟೈಮಲ್ಲಿ ಪ್ರಜ್ಞಾವಂತಿಕೆಯಿಂದ ವಿಚಾರಕ್ಕೆ ಓಟ್ ಹಾಕೋಣ, ನಮ್ಮ ಕೈಲಿ ಅಧಿಕಾರ ತಗೊಳ್ಳೋಣ. ನೋಡಿ, ಈ ಗೊಂಬೆ ತೆಗಿತಾ ಇದೆ ನೋಡಿ, ಇದೇ ಗೊಂಬೆ. ನಮ್ಮದೊಂದು ಕೊನೆಯ ವಿಚಾರ, ನಾವೆಲ್ಲರೂ ಕೂಡ ನಮಗೆ ಗೊತ್ತಿಲ್ಲದ ರೀತಿ ಒಂದು ಗೊಂಬೆ ಮುಖವಾಡ ಹಾಕ್ಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಹೌದು, ಈ ಗೊಂಬೆ ಮುಖವಾಡನ ನಾವು ಈಚೆ ತೆಗೆದುಬಿಟ್ಟು ಪ್ರಜ್ಞಾವಂತಿಕೆ ಪ್ರಜಾಪ್ರಭುತ್ವ ವ್ಯವಸ್ಥೆನ ನಾವು ಅಳವಡಿಸ್ಕೊಂಡು ನಾವು ನಿಜವಾದ ನಾಗರಿಕರಾದರೆ ನಮ್ಮ ದೇಶಕ್ಕೆ ನಮಗೆಲ್ಲರಿಗೂ ಕೂಡ ಸ್ವತಂತ್ರ ಸಿಕ್ಕಂಗಾಗುತ್ತೆ. ಹಾಗಾಗಿ ಈ ರೀತಿ ಮುಖವಾಡದ ಏನು ನಾವು ಜೀವನ ಮಾಡ್ತಾ ಇದೀವೋ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದ ರೀತಿ ಪ್ರಶ್ನೆ ಮಾಡೋಕ್ಕೆ ಅಧಿಕಾರಿಗಳು ಪ್ರಶ್ನೆ ಮಾಡೋ ರೀತಿ ಯಾರನ್ನ ನಮ್ಮ ನಾಯಕರನ್ನು ನಾವು ಬದುಕೋ ರೀತಿನ ನಾವು ಬದಿಗಿಟ್ಟು ಇನ್ಮುಂದಾದರೂ ಕೂಡ ನಾವು ಪ್ರಜ್ಞಾವಂತರಾಗಿ ನಮ್ಮ ದೇಶನ ನಮ್ಮನ್ನು ನಾವು ಅಭಿವೃದ್ಧಿ ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ಕಿವಿ. ಎಲ್ಲರೂ ಕೂಡ ಜೈ ಪ್ರಜಾಕೀಯ. ಜೈ ಪ್ರಜಾಕೀಯ. ನಮಸ್ಕಾರ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್, ಜೈ ಕರ್ನಾಟಕ, ಜೈ ಪ್ರಜಾಕೀಯ.